ಮೈಸೂರಿನ ಗತವೈಭವ ಹೇಳೋದಕ್ಕೆ ಸುಮಾರು 2 ಲಕ್ಷ ಹೂಗಳನ್ನು ಹಾಕಿ 10 ದಿನಗಳ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡಿದ್ದೇವೆ. 5 ದಿನ ಸಾಂಸ್ಕೃತಿಕ ಕಾರ್ಯಕ್ರಮವೂ ಇರ್ತದೆ. ಸೊ ಇಲ್ಲಿ ವಿವಿಧ ಫಲಪುಷ್ಪಗಳಿಂದ ವಿವಿಧ ಚರಿತ್ರೆಯನ್ನು ಪ್ರತಿಬಿಂಬಿಸುವಂಥ ಕಲಾಕೃತಿಗಳನ್ನು ನೋಡ್ಬೋದು. ಹಾಗೆ ಆಯುರ್ವೇದಿಕ್ ಸುಮಾರು 500 ಗಿಡಮೂಲಿಕೆಗಳಿಂದ ಯಾವ್ಯಾವ ಗಿಡದಿಂದ ಏನೇನು ಮೆಡಿಸಿನ್ ಸಿಗ್ತದೆ ಅಂತ ಹೆಚ್ಚು ಇನ್ಫಾರ್ಮೇಟಿವ್ ಇದೆ. ಮೈಸೂರವರು. ನಮ್ಮ ಮೈಸೂರಲ್ಲಿ ನಾನು ಫಸ್ಟ್ ಟೈಮ್ ಫ್ಲವರ್ ಶೋ ಫಸ್ಟ್ ಡೇನೇ ಬಂದು ನೋಡಿದ್ದೆ. ಯಾವಾಗಲೂ ನಾನು ಲಾಸ್ಟಲ್ಲಿ ಬರ್ತಿದ್ದೆ ಅಥವಾ ಮಧ್ಯದಲ್ಲಿ ಬರ್ತಿದ್ದೆ. ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಲಾಲ್ಬಾಗ್ ನೋಡಿಲ್ಲ, ಬಟ್ ಆದ್ರೂ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಬೇರೆ ಇವೆಂಟ್ಸು ಅಷ್ಟೇ ತುಂಬ ಆರ್ಗನೈಸ್ ಆಗಿ ಎಲ್ಲ ವೆಲ್ ಆರ್ಗನೈಸ್ ಆಗಿ ಮಾಡಿದ್ದಾರೆ. ಹಾಗೂ ಮತ್ತು ಮುಂದಕ್ಕೆ ಹೋದರೆ ಒಂದು ಇದಿದೆ, ಲಾಂಛನ ಇದೆ, ಗಂಡುಬರಂಡ ಲಾಂಛನ ಇದೆ. ಬಂಡೀಪುರ ಫಾರೆಸ್ಟ್ ಅನ್ನೋದು ಏನಿದೆ ಅದರಲ್ಲಿ ದೊಡ್ಡ ಆನೆ, ಚಿಕ್ಕ ಆನೆ, ಜಿಂಕೆಗಳು, ಬೈಸನ್ನು, ಎಲ್ಲ ರೀತಿಯ ಹಾವು ಈ ಗಿಡಗಳದ್ದು, ಪಕ್ಷಿಗಳು ಎಲ್ಲ ಥರ ವಿನ್ಯಾಸಗಳನ್ನು ಮಾಡಿದ್ವಿ. ಈ ಬಾರಿ 19 ಐಟಮ್ಸ್ ಇದೆ. ಈ ಭಾಳ ದೊಡ್ಡ ವಿಶೇಷತೆ ಏನಂದರೆ ಎಲ್ಲದಕ್ಕಿಂತ ದೊಡ್ಡ ಆಕಾರ ಬರೋದೇ ಈ ಒಂದು ಪ್ಯಾಲೇಸಲ್ಲೇ. ಯಾವುದೇ ಒಂದು ಮೇನ್ ಥೀಮ್ ಅನ್ನೋದು ದೊಡ್ಡ ಆಕಾರ. ಇದಕ್ಕೆ ಒಂದು ಸುಮಾರು ಎಲ್ಲ ಸೇರಿದ್ರು ಒಂದು 18 ರಿಂದ 20 ಲಕ್ಷ ಹೂ ಅಂತ ಹೇಳಿದ್ರೆ ತಪ್ಪಾಗಲಾರ್ದು.